ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು SSLC ಪೂರ್ವ ಸಿದ್ಧತಾ ಪರೀಕ್ಷೆ 2024ರ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಈಗ ನಾವು 3 ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀವಿ. 3 ಅಂಕದ ಪ್ರಶ್ನೆಗಳಲ್ಲಿ 32ನೇ ಪ್ರಶ್ನೆ ಏನದ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ 32ನೇ ಪ್ರಶ್ನೆ 3 ಅಂಕದ್ದು ವರ್ಗ ಸಮೀಕರಣಗಳಿಗೆ ಸಂಬಂಧಪಟ್ಟಂತ ಒಂದು ಅಧ್ಯಾಯದ ಮೇಲಿದೆ. ಈಗಾಗಲೇ ನಾವು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂತ ಅನೇಕ ಅಭ್ಯಾಸದಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಹಂತ ಹಂತವಾಗಿ ಎಳೆಯಾಗಿ ನಾವು ವಿವಿಧ ಸ್ಟೆಪ್ಸ್ಗಳನ್ನು ಯೂಸ್ ಮಾಡಿ ಹೇಗೆ ನಾವು ವೆರೈಟೀಸ್ ಆಫ್ ಸ್ಟೆಪ್ಗಳನ್ನು, ಒಂದು ನವೀನ ಸ್ಟೆಪ್ಗಳನ್ನು ಯೂಸ್ ಮಾಡಿ ನಾವು ಹೇಗೆ ಕಂಡುಕೊಳ್ಬೋದು ಅನ್ನೋದನ್ನು ಅಭ್ಯಾಸದಲ್ಲಿರುವಂಥ ಅನೇಕ ವಿಡಿಯೋಗಳಲ್ಲಿ ಕಂಡುಕೊಂಡಿದ್ವಿ. ಸ್ನೇಹಿತರೆ, ಇವತ್ತು ಈ 32ನೇ ಪ್ರಶ್ನೆಯೂ ಕೂಡ ಈ ವರ್ಗ ಸಮೀಕರಣದ ಒಂದು ಅನ್ವಯಿಕ ಪ್ರಶ್ನೆ ಆಗೈತೆ. ಅಂದ್ರೆ ಇಲ್ಲಿ ಏನೈತಿ ಅಂತ ನೋಡೋಣ. ಒಂದು ಮೋಟಾರು ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪರ್ ಒಯ್ತಂತೆ. ಆ ದೋಣಿಯು ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು, ಪ್ರವಾಹದ ಎದುರಾಗಿ ಅಂದ್ರೆ ವಿರುದ್ಧ ಅಂತ 12 ಕಿಲೋಮೀಟರ್ ದೂರ ಚಲಿಸಲಿಕ್ಕೆ ಹಾಗೂ ಪ್ರವಾಹದೊಡನೆ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ ಅಂದ್ರೆ ಪ್ರವಾಹದ ಗುಂಟ ಅಂತ. ಪ್ರವಾಹ ಹೆಂಗದನೋ ಹಾಗೆ ಎಷ್ಟು ತಗೊಳ್ತದಂತದ 2 ಗಂಟೆ 45 ನಿಮಿಷಗಳು ತಗೊಳ್ತೈತಿ. ಹಾಗಾದ್ರೆ ಪ್ರವಾಹದ ಜವವನ್ನು ಕಂಡುಹಿಡ್ರಿ. ನಿಶ್ಚಲ ಸ್ಥಿತಿ ಒಳಗೆ ಐತಿ. ಪ್ರವಾಹದ ಎದುರುಗಡೆ 12 ಕಿಲೋಮೀಟರ್ ಹೋಗ್ಲಿಕ್ಕೆ, ವಿರುದ್ಧವಾಗಿ ಹೋಗ್ಲಿಕ್ಕೆ ಹಾಗೂ ಮೊದಲಿನ ಸ್ಥಾನಕ್ಕೆ ಹಿಂದಿರುಗಲಿಕ್ಕೆ ಏನ್ ಮಾಡ್ಬೇಕು? 2 ಗಂಟೆ 45 ನಿಮಿಷ ತಗೊಳ್ತೈತಿ. ಹಿಂಗ್ ನಿಂತಾರೆ ನೀರು, ಒಂದು ದೋಣಿ ಅಂದ್ರೆ ಮೋಟಾರ್ ದೋಣಿ 11 ಕಿಲೋಮೀಟರ್ ಜವದೊಂದಿಗೆ ನೀರಿನೊಳಗೆ ಹೋಗ್ತೈತಿ. ಹೋಗಿ ಮತ್ತೆ ಪ್ರವಾಹದ ವಿರುದ್ಧ ಮತ್ತೆ ಬರುತ್ತೆ, ವಿರುದ್ಧ ಹೋಗ್ತೈತಿ, ಮತ್ತೆ ಪ್ರವಾಹದೊಡನೆ ಬರುತ್ತೆ. ಹಾಗಾದ್ರೆ 2 ಗಂಟೆ 45 ನಿಮಿಷ ತಗೊಳ್ತೈತಿ. ಏನ್ ಕಂಡು ಅಂತ ಹೇಳಿದ್ರೆ ಪ್ರವಾಹದ ಜವವನ್ನು ಪ್ರವಾಹ ಎಷ್ಟಿತ್ತು ಅದ್ರ ಜವವನ್ನು ಕಂಡುಹಿಡಿಯಬೇಕಾಗಿದೆ. ವೆರಿ ಸಿಂಪಲ್. ಕೊಟ್ಟಂತ ಡೇಟಾ ಬರ್ಕೊಳ್ಳೋಣ. ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಆಗಿದೆ. ಇಲ್ಲಿ ಏನನ್ನ ಕಂಡುಹಿಡಿ ಅಂತ ಹೇಳ್ರಿ? ಪ್ರವಾಹದ ಜವ. ಹಂಗಾರ ಪರಿಹಾರ ಪ್ರವಾಹದ ಜವ ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ಓಕೆ, ನಮ್ಮ ಮೊದಲ ಯಾವ್ದನ್ನ ಕೇಳಿರ್ತಾರೋ ಅದನ್ನ ನಾವು ಚರಾಕ್ಷರದ ಜೊತೆಗೆ ನಾವು ಡಿನೋಟ್ ಮಾಡ್ಕೊಳ್ಬೇಕು. ಇದು ಗೊತ್ತಿಲ್ಲ. ಪ್ರವಾಹದ ಎದುರಾಗಿ ಅಂತ ಐತಿ. ಎದುರಾಗಿ ಅಂದ್ರ 12 ಕಿಲೋಮೀಟರ್ ಚಲಿಸಿದ ದೂರ 12 ಕಿಲೋಮೀಟರ್ ಐತಿ. ಓಕೆ, ಅದ್ರ ಎದುರಾಗಿ ಚಲಿಸಿದ್ರ ಎಷ್ಟು ಕಿಲೋಮೀಟರ್? ನಿಶ್ಚಲ ನೀರಿನಲ್ಲಿ 11 ಕಿಲೋಮೀಟರ್ ಪರ್ ಅವರ್ ಆಗೈತಿ. ಎದ್ರದ್ದು ಮೋಟಾರ್ ದೋಣಿ ಇದು. ಹಂಗಾರ ಮೋಟಾರ್ ದೋಣಿಯ ಪ್ರವಾಹದ ವಿರುದ್ಧವಾದ ಜವ ಏನ್ ಹೇಳ್ರಿ? ವಿರುದ್ಧ ಅಂದ್ರ ಮೈನಸ್. ನೆಕ್ಸ್ಟ್, ಮೋಟಾರ್ ದೋಣಿಯ ಪ್ರವಾಹದೊಡನೆ ಬರ್ಬಿಡ್ತೀನಿ ನಾನು. ಪ್ರವಾಹದೊಡನೆ ಇರುವ ಜವ ಏನಾಗತ್ತೆ? 11 ಪ್ಲಸ್ x ಆಗ್ತದೆ. ಏನಿದು? ಕಿಲೋಮೀಟರ್ ಪರ್ ಅವರ್. ಓಕೆ, ಹಂಗಾರೆ ಈಗ ಚಲಿಸಿದ ದೂರ 12 ಕಿಲೋಮೀಟರ್ ಐತಿ. ನಮಗೊಂದು ಸೂತ್ರ ಗೊತ್ತಿರಲಿ. ಏನೈತಿ ಅಂತಂದ್ರ ಜವ ಈಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ಕಾಲ. ಓಕೆ, ಹಂಗಾರೆ ಕಾಲ ಕೊಟ್ಟಾರ. ನಮಗೆ ಏನ್ ಕಂಡಿಡಿ ಅಂತ ಹೇಳ್ರಿ? ಜವನ್ನ ಕಂಡಿಡಿ ಅಂತ ಹೇಳ್ಯಾರ. ಓಕೆ, ನಮ್ಗೆ ಆಲ್ರೆಡಿ ನಾವು ಡಿನೋಟ್ ಮಾಡ್ಕೊಂಡಿದೀವಿ x ಅಂತ ಹೇಳಿ. ನನಗೆ ಕಾಲ ಕೊಟ್ಟಿರೋದ್ರಿಂದ ನಾ ಕಾಲಕ್ಕೆ ಕನ್ವರ್ಟ್ ಮಾಡಿದ್ರ ದೂರ ಅಪಾನ್ ಜವ ಅಂತ ಬರುತ್ತೆ. ಓಕೆ, ಕಾಲ ಈಕ್ವಲ್ ಟು ಕೊಟ್ಟಾರಲ್ಲ. ಹಾಗಾಗಿ ಇನ್ನ ಇಲ್ಲಿ 2 ಗಂಟೆ 45 ನಿಮಿಷ ಅಂದ್ರ 2 ಗಂಟೆ 45 ನಿಮಿಷ ಅಂದ್ರ 60 ನಿಮಿಷದಲ್ಲಿ 40 ನಿಮಿಷ. ದೇರ್ಫೋರ್ ತೆಗೆದುಕೊಂಡ ಕಾಲ ಈಕ್ವಲ್ ಟು 2 ಗಂಟೆ ಅಂದ್ರೆ 45 ನಿಮಿಷ. ಎಷ್ಟು ನಿಮಿಷ? 1 ಗಂಟೆಗೆ 60 ನಿಮಿಷ. ದೇರ್ಫೋರ್ ಇದು 15 ಮೂರಲೆ 15 4 2 ಪೂರ್ಣಾಂಕ 4/3. ಇಟ್ ಮೀನ್ಸ್ ವಿಷಮ ರಾಶಿ ಪರಿವರ್ತಿಸಿದ್ರೆ 4 8 8 3 11 ಡಿವೈಡೆಡ್ ಬೈ 4 ಏನಿದು? ಗಂಟೆ ಅಂತ. ಓಕೆ, ಕಾಲ ಇದು. ಹಂಗಾರೆ ನಾವು ನಮ್ಗೆಲ್ಲ ಕ್ಲಿಯರ್ ಆಗಿ ಒಂದು ಡೇಟಾ ಸಿಕ್ತು.
ಈ ಡೇಟಾದೊಂದಿಗೆ ಕಾಲ ಇಸ್ ದೂರ ಅಪಾನ್ ಜವ ಆ ಸೂತ್ರದ ಅನ್ವಯ ನಾವು ಹಚ್ಕೊಳ್ಬೇಕಾಗ್ತೈತಿ. ದೂರ ಎಷ್ಟೈತಿ? 12 ಕಿಲೋಮೀಟರ್ ಐತಿ. 12 ಕಿಲೋಮೀಟರ್ ಡಿವೈಡೆಡ್ ಬೈ ಎದಕ್ಕ ವಿರುದ್ಧವಾಗಿ ಅಂದ್ರ 11 ಮೈನಸ್ ಎಕ್ಸ್ ಹೋಗಿ ಹೊಳೆ ಬರ್ತೈತಿ. ಎರಡಕ್ಕೂ ಸೇರಿ ಒಟ್ಟಿಗೆ ಟೈಮ್ ಇರೋದ್ರಿಂದ ಪ್ಲಸ್ ಹೋಗಿ ತಿರುಗಿ ಬರುತ್ತೆ. ಎರಡಕ್ಕೂ ಸೇರಿ ಟೈಮ್ ಐತಿ. ಹಾಗಾಗಿ 12 ಕಿಲೋಮೀಟರ್ ಇದು ಪ್ರವಾಹದ ವಿರುದ್ಧ ಮತ್ತು ಪ್ರವಾಹದೊಡನೆ ಬರುತ್ತೆ. ಇದನ್ನ ತಗೊಳ್ಳಕ್ಕೆ ಟೈಮ್ ಎಷ್ಟು ಬೇಕಾಗ್ತೈತೆ ಅಂತ 11/4 ಗಂಟೆ ಬೇಕು. ನಮಗೊಂದು ಕ್ಲಾರಿಟಿ ಸಿಕ್ತು. ಈಗ ಒಂದು ಇಕ್ವೇಶನ್ ಕೊಡ್ಲಿಕ್ಕೆ ಕ್ಲಾರಿಟಿ ಸಿಕ್ತು. ಓಕೆ, ಈಗ ನೋಡ್ರಿ ಇವೆರಡರ 11 ಮೈನಸ್ ಎಕ್ಸ್ 11 ಪ್ಲಸ್ ಎಕ್ಸ್ ನಮ್ಗೆ ಗೊತ್ತೈತಿ ಏನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಗೊತ್ತೈತಿ. ನಮ್ಗೆ ಐಡೆಂಟಿಟಿ ಗೊತ್ತೈತಿ, ಹೌದಲ್ಲ? ಹಾಗಾಗಿ ನಾನೇನ್ ಬರಿತೀನಿ? 11 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಬಿಡ್ತೀನಿ. ಇದ್ರ ಮಸ ಎಷ್ಟಾಗ್ತೈತಿ? ಲಸ ಎಷ್ಟಾಗ್ತೈತಿ? ಇದ್ರ ಎಷ್ಟಲೇ? 11 ಪ್ಲಸ್ ಎಕ್ಸ್ಲೆ 11 ಮೈನಸ್ ಎಕ್ಸ್ಲೆ 12 11 132 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 12 ಇಂಟು ಎಕ್ಸ್ 12 ಎಕ್ಸ್ ಪ್ಲಸ್ 12 11 132 12 ಪ್ಲಸ್ ಇಂಟು ಮೈನಸ್ ಮೈನಸ್ 12 ಎಕ್ಸ್ ಈಸ್ ಈಕ್ವಲ್ ಟು 11/4. ಈಗ ನೋಡ್ರಿ 12 ಎಕ್ಸ್ 12 ಎಕ್ಸ್ ಕ್ಯಾನ್ಸಲ್. 132 132 264. ಓಕೆ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದು 11 ಈ ಸೈಡ್ ಬರುತ್ತೆ. ಈ 4 ಇಂಟು 4 ಇಲ್ಲಿ ಬರುತ್ತೆ. ಈಸ್ ಈಕ್ವಲ್ ಟು 11 ವರ್ಗ 121. ಈ ಪೋರ್ಷನ್ ಎಲ್ಲ ಈ ಕಡೆ ಬರ್ತದೆ. ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಈಗ ನೋಡ್ರಿ 11ರಿಂದ ಏನಾದ್ರು ಭಾಗ ಹೋಗ್ತೈತಿ ಏನ ಅಂತೇಳಿ. ಓಕೆ, 11 ಒಂದ್ಲೆ 11 ಏಳೆ 22 11 ನಾಲ್ಕಲೆ 44 ಅಂತ ಅದಲ್ಲ. ದೇರ್ಫೋರ್ ಈಗ ಮಾಡ್ತೀನಿ ನೋಡ್ರಿ. 4 24 ನಾಲ್ಕಲೆ 4 ನಾಲ್ಕಲೆ 16 10 1 4 ಏಳೆ 8 8 1 9 96. 96 is equal to 121 ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಸಮೀಕರಣ. ನೋಡ್ರಿ ಬಹಳಷ್ಟು ಜನಕ್ಕೆ ಎಕ್ಸ್ ಬರ್ಲಿಲ್ಲಲ್ರಿ. ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣ ರೂಪದಲ್ಲಿ ಬರ್ಲಿಲ್ಲಲ್ರಿ ಅಂತ ಕೇಳ್ತಾರೆ. ಬರದೇ ಇರಬಹುದು. ಎಕ್ಸ್ ನ ಸ್ಥಿರಾಕ್ಷರ 0 ಇರಬಹುದು. ಅಲ್ಲಿ ಎಕ್ಸ್ ಸ್ಕ್ವೇರ್ ಮತ್ತು ಸ್ಥಿರಾಂಕ ಅಷ್ಟೇ ಬಂದಿರಬಹುದು. ಅದನ್ನು ಕೂಡ ನೇರವಾಗಿ ನಾವು ಬೆಲೆನ ಕಂಡುಹಿಡಿಯಬಹುದು. ಓಕೆ, ಈಗ ಹಂಗಾರ ನಾನು ಎಕ್ಸ್ ಸ್ಕ್ವೇರ್ ನ ಈ ಕಡೆ ತರ್ತೀನಿ, ಯಾಕಂದ್ರೆ ಮೈನಸ್ ಇರೋದ್ರಿಂದ. ಓಕೆ, ಈಸ್ ಈಕ್ವಲ್ ಟು 121 ಈ ಸಮೀಕರಣ ಬರ್ತೀನಿ. ಇನ್ನ 96 ಟ್ರಾನ್ಸ್ಲೇಟ್ ಮಾಡ್ಬೇಕಾಗಿತ್ತು, ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತು. 96 ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 121 ಮೈನಸ್ 96. 11 6 ಹೋದ್ರೆ 5 ದಸ್ಕ 1. 12 10 ಹೋದ್ರೆ 2 ದಸ್ಕ 1 0. ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25. ಎಕ್ಸ್ ಇಸ್ ಈಕ್ವಲ್ ಟು 5. 5 ಏನಿದು? ಕಿಲೋಮೀಟರ್ ಪರ್ ಅವರ್. ಏನಿದು ಎಕ್ಸ್? ನಾವೇನ್ ತಗೊಂಡಿದೀವಿ? ಎಕ್ಸ್ ಅನ್ನ ಪ್ರವಾಹದ ಜವ ಎಕ್ಸ್ ಅನ್ನ ತಗೊಂಡಿದೀವಿ. ಎಕ್ಸ್ ಬೆಲೆಯನ್ನ ಕಂಡುಹಿಡಿದಿವಿ. ದೇರ್ಫೋರ್ ಹೀಗೆ ಬರಿಬೇಕಲ್ಲ. ದೇರ್ಫೋರ್ ಪ್ರವಾಹದ ಜವ 5 ಕಿಲೋಮೀಟರ್ ಪರ್ ಅವರ್ ಆಗಿದೆ. ಓಕೆ, ಇಲ್ಲಿಗೆ 3 ಅಂಕದ ಪ್ರಶ್ನೆ ಸಾಲು ಮುಗೀತು. ಎಷ್ಟು ಸಿಂಪಲ್ ಆಗೈತಿ. ನೀವು ಇಲ್ಲಿ ಸಮೀಕರಣ ಬಂದ್ಮೇಲೆ ಸೂತ್ರ ಸಹಾಯದಿಂದನೋ ಅಪವರ್ತನ ಸಹಾಯದಿಂದನೋ ವರ್ಗಪೂರ್ಣಗೊಳಿಸೋ ಸಹಾಯದಿಂದನೋ ಯಾವುದರಿಂದ ಸಹಾಯದಿಂದ ಕಂಡು ಹಿಡಿದು ಮತ್ತೆ ಸ್ಟೆಪ್ ಐತಿ. ಬಹಳ ಸರಳವಾಗಿರುವಂತ ಪ್ರಶ್ನೆ. ನಾವು ಇಲ್ಲಿ ಕರೆಕ್ಟ್ ಆಗಿ ಡಿನೋಟ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಲೆಕ್ಕ ಪಕ್ಕಾ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇದ್ರ ಮೇಲೆನೆ ಒಂದು ಅಥವಾ ಪ್ರಶ್ನೆ ಇದೆ. ಏನೈತಿ ಅಂತ ನೋಡ್ಕೊಂಡ್ ಬರೋಣ. 32ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. ಇದು ಕೂಡ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂತ ಐತಿ. ವರ್ಗ ಸಮೀಕರಣದ ಸಂಬಂಧಪಟ್ಟಂಗನ ಅಥವಾ ಪ್ರಶ್ನೆಗಳು ಇರ್ತವೆ ಅದೇ ಚಾಪ್ಟರ್ ಮೇಲೆ. ಏನೈತಿ ಅಂತ ಇಲ್ಲಿ ಗಮನಿಸೋಣ. ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು ಮತ್ತು 5 ವರ್ಷಗಳ ನಂತರ ಅವನ ವಯಸ್ಸು, ಇವುಗಳ ವ್ಯುತ್ಕ್ರಮಗಳ ಮೊತ್ತ 1/3 ಆದ್ರೆ ಅವನ ಈಗಿನ ವಯಸ್ಸನ್ನ ಕಂಡುಹಿಡಿಯಿರಿ. ಪ್ರಶ್ನೆ ಮಾತ್ರ ಬಹಳ ಸಿಂಪಲ್ ಆಗೈತಿ. ಇದನ್ನ ಮೊದಲು ನಾವು ಡೇಟಾ ತಗೊಂಡಾಗ ಏನಾಗ್ತತಿ ಅಂತ ಗಮನಿಸೋಣ. ಓಕೆ, ಬರ್ಕೊಂಬೋಣ. ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು, ಅವನು ಏನ್ ಕಂಡುಹಿಡಿ ಅಂತ ಹೇಳ್ರಿ? ಈಗಿನ ವಯಸ್ಸು. ಡೇಟಾ ಏನ್ ಕೊಟ್ಟಾರ? ಏನ್ ಕಂಡುಹಿಡಿ ಅಂತ ಹೇಳ್ಯಾರ ಅವರು? ಅವನು ಈಗಿನ ವಯಸ್ಸು ಕಂಡುಹಿಡಿ ಅಂತ ಹೇಳ್ಯಾರ. ಹಂಗಾರ ವ್ಯಕ್ತಿಯ ಪರಿಹಾರ ಏನೈತೆ ಅಂತಂದ್ರ ವ್ಯಕ್ತಿಯ ಈಗಿನ ವಯಸ್ಸು ಎಕ್ಸ್ ಆಗಿರಲಿ,
ಈಗಿನ ವಯಸ್ಸು ಎಕ್ಸ್ ಆಗಿರಲಿ, ನಾವು ಇದನ್ನ ಎಕ್ಸ್ನೇ ಕಂಡುಹಿಡಿಯಬೇಕು ಅಂತ. ಒಬ್ಬ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು ಅಂದ್ರೆ ವ್ಯಕ್ತಿಯ 3 ವರ್ಷಗಳ ಹಿಂದಿನ ವಯಸ್ಸು ಏನಾಗಿರ್ತೈತ್ರಿ? ಹಿಂದ ಅಂದ್ರ ನನಗೀಗ 40 ವರ್ಷ, 3 ವರ್ಷದ ಹಿಂದ ಅಂದ್ರ ಏನೈತಿ 37 ವರ್ಷ. ಏನ್ ಮಾಡ್ಬೇಕು? ಈಗಿನ ವಯಸ್ಸಿನಲ್ಲಿ 3 ವರ್ಷವನ್ನ ಕಳಿಬೇಕು ಅಂತ. ದೇರ್ಫೋರ್ ಈಗಿನ ವಯಸ್ಸಿನಲ್ಲಿ ಎಕ್ಸ್ 3 ವರ್ಷನ ಕಳಿಬೇಕು, 3 ವರ್ಷಗಳ ಹಿಂದೆ ಅಂತ. ಎಕ್ಸ್ ಮೈನಸ್ 3. ದೇರ್ಫೋರ್ ಅದೇ ವ್ಯಕ್ತಿಯ 5 ವರ್ಷಗಳ ನಂತರ, ನೋಡ್ರಿ, ನಂತರ ಅವನ ವಯಸ್ಸು, ನಂತರದ ವಯಸ್ಸು ಏನಾಗತ್ತೆ ಹೇಳ್ರಿ? ನನಗೆ ಈ ಸದ್ಯ 40 ವರ್ಷ, 5 ವರ್ಷದ ನಂತರ ನನಗೆ ಎಷ್ಟಾಗ್ತವು? 45 ಆಗ್ತವು. ದೇರ್ಫೋರ್ ಈಗಿನ ವಯಸ್ಸು ಪ್ಲಸ್ 5. ನನಗೊಂದು ಕ್ಲಿಯರ್ ಡೇಟಾ ಸಿಕ್ತು. ಅವರಿಬ್ಬರ ಉತ್ಕ್ರಮಗಳ ಮೊತ್ತ 1/3 ಅಂತ ಐತಿ. ನಾವಿಲ್ಲಿ ಬಡ್ಕೊಳ್ಳೋಣ. ಹಂಗಾರ ವಿತ್ಕ್ರಮ, ಇವುಗಳ ವಿತ್ಕ್ರಮ ಯಾವ್ಯಾವ್ದು? ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 5. ಇವುಗಳ ವಿತ್ಕ್ರಮಗಳ ಮೊತ್ತ 1/3 ಆಗೈತಿ ಅಂತ. ಓಕೆ, ಬರ್ಕೊಂಡ್ಬಿಡೋಣ. 1/x ಮೈನಸ್ 3 ಇದ್ರ ವಿತ್ಕ್ರಮ, ಇದ್ರ ವಿತ್ಕ್ರಮ 1/x ಪ್ಲಸ್ 5. ಇವುಗಳ ಮೊತ್ತ ಇಟ್ ಮೀನ್ಸ್ ಪ್ಲಸ್ ಎಷ್ಟಾಗೈತೆ ಅಂತ ಹೇಳಾರ? ಈಸ್ ಈಕ್ವಲ್ ಟು 1/3. ನೋಡ್ರಿ, ನನಗೊಂದು ಸಮೀಕರಣ ರೂಪದ ಮಾಡ್ಕೊಳ್ಳಿಕ್ಕೆ ನಮಗೊಂದು ಡೇಟಾ ಸಿಕ್ತು. ಹಂಗಾರ ಇಲ್ಲಿ ಇವೆರಡುಗಳ ಲಸ ಏನಾಗ್ತೈತಿ? ಎಕ್ಸ್ ಮೈನಸ್ 3 ಎಕ್ಸ್ ಪ್ಲಸ್ 5 ಅಂತ. ಓಕೆ, ಹಂಗಾರೆ ಇದರಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಪ್ಲಸ್ 5 ದಿಂದ ಇದು ಗುಣಿಸಲ್ಪಡ್ತೈತಿ. ಎಕ್ಸ್ ಪ್ಲಸ್ 5 ಒಂದ್ಲೆ ಎಕ್ಸ್ ಪ್ಲಸ್ 5 ಪ್ಲಸ್ ಎಕ್ಸ್ ಮೈನಸ್ 3 ಒಂದ್ಲೆ ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 1/3. ಮುಂದೆ ನೋಡ್ರಿ, ಇಲ್ಲಿ ಎಕ್ಸ್ ಟು ಎಕ್ಸ್ 2x, 1x 1x 2x ಪ್ಲಸ್ 5 ಮೈನಸ್ 3 ಪ್ಲಸ್ 2. 5ರೊಳಗೆ 3 ಹೋದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ. ದೇರ್ ಬಿಕಾಸ್ ಎಕ್ಸ್ ಮೈನಸ್ 3 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 1/3. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ನೋಡ್ರಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ 3 ಇಲ್ಲಿ ಬರುತ್ತೆ, ಇದೆಲ್ಲ ಇಲ್ಲಿ ಹೋಗ್ತದೆ. ಹಂಗಾಗಿ 3ರಿಂದ ಇದು ಗುಣಿಸಲ್ಪಟ್ರ 6x ಪ್ಲಸ್ 3ರಿಂದ 2 ಗುಣಿಸಲ್ಪಟ್ರ 6 ಈಸ್ ಈಕ್ವಲ್ ಟು ಇದೇನಾಗ್ತೈತಿ? ಎಕ್ಸ್ ಮೈನಸ್ 3 ಈ ಭಾಗಕ್ಕೆ ಬಂದ್ರೆ ಎಕ್ಸ್ ಪ್ಲಸ್ 5. ಏನ್ ಮಾಡಿದ್ರಿ? ಕ್ರಾಸ್ ಮಲ್ಟಿಪ್ಲೈ ಮಾಡೈತಿ. ಓರೆ ಕತ್ರಿ ಗುಣಾಕಾರ ಅಂತ ಕರಿತೀವಿ ನಾವು, ಅದನ್ನ ಓರೆ ಗುಣಾಕಾರ ಅಂತ ಕೂಡ ಕರಿತೀವಿ. ಹಂಗಾರ ಇಲ್ಲಿ ನೋಡ್ರಿ, ಇದನ್ನ ನಾವು ಸಮೀಕರಣ ಮಾಡ್ಕೊಳ್ಬೇಕಾಗೈತಿ. ಇಲ್ಲಿ ನೋಡ್ರಿ 6x, ಇನ್ನೊಂದು ಸ್ಟೆಪ್ ಮಾಡ್ಬಿಡ್ತೀನಿ. 6x ಇಂಟು ಇದನ್ನ ಗುಣಿಸ್ಬೇಕಾಗೈತಿ. ದ್ವಿಪದದಿಂದ ದ್ವಿಪದ ಗುಣಿಸೋದು ಗೊತ್ತೈತಿ ನಿಮ್ಗೆ. ಏನು? ಎಕ್ಸ್ ದಿಂದ ಎಕ್ಸ್ ಪ್ಲಸ್ 5 ಗುಣಿಸ್ಬೇಕು, ಮೈನಸ್ 3 ಇಂದ ಎಕ್ಸ್ ಪ್ಲಸ್ 5 ಗುಣಿಸ್ಬೇಕು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5x, ಮೈನಸ್ ಇಂಟು ಪ್ಲಸ್ ಮೈನಸ್ 3x, ಮೈನಸ್ ಇಂಟು ಪ್ಲಸ್ ಮೈನಸ್ 5 ಮೂಲ 15. ಇದನ್ನ ನಾನು ಒಂದು ಸಮೀಕರಣ ರೂಪದಲ್ಲಿ ಬರ್ಕೊಳ್ತೀನಿ. ದೇರ್ ಫೋರ್ ಏನಾಗ್ತೈತಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 3x ಮೈನಸ್ 15. ಇದನ್ನ ನಾನು ಬರೆದಿದ್ದೀನಿ. ಈ ಭಾಗ ಎಲ್ಲ ಈ ಕಡೆ ತಂದ್ರೆ ಎಲ್ಲ ಮೈನಸ್ ಆಗ್ತೈತಿ. ಹಂಗಾಗಿ ಮೈನಸ್ 6x ಮೈನಸ್ 6 ಈಸ್ ಈಕ್ವಲ್ ಟು 0. ಇದನ್ನ ಆದರ್ಶ ರೂಪಕ್ಕೆ ತರಬೇಕಾಗಿತ್ತು. ನಾನು ಇದನ್ನೆಲ್ಲ ಸಂಕ್ಷಿಪ್ತಗೊಳಿಸಬೇಕಾಗಿತ್ತು. ಎಕ್ಸ್ ಸ್ಕ್ವೇರ್ ನಾವು ನೋಡ್ರಿ ಒಂದೇ ಇದೆ. ಎಕ್ಸ್ ಸ್ಕ್ವೇರ್ 5x ಮೈನಸ್ 3x, ಒಂದು ಪ್ಲಸ್ ಒಂದು ಮೈನಸ್ ಐತೆ. ಏನ್ ಮಾಡ್ಬೇಕು? 5ರೊಳಗೆ 5x ಒಳಗೆ 3x ಹೋದ್ರೆ 2x ಪ್ಲಸ್ 2x ಪ್ಲಸ್ 2x ಮೈನಸ್ 6x, 6x ದೊಡ್ಡದಿದೆ. ದೇರ್ ಫೋರ್ ಮೈನಸ್ 4x. ನೋಡ್ರಿ 5x 3x 6x 9x, 5x ಒಳಗೆ 9x ಒಳಗೆ ಕಳೆದ್ರ ಮೈನಸ್ 4x ಉಳಿತು. ನೆಕ್ಸ್ಟ್ ಮೈನಸ್ 15 ಮೈನಸ್ 16 ಎಷ್ಟು? ಮೈನಸ್ 21 ಈಸ್ ಈಕ್ವಲ್ ಟು 0. ಒಂದು ಆದರ್ಶ ರೂಪಕ್ಕೆ ಬಂತು ಒಂದು ಸಮೀಕರಣ. ಇದನ್ನ ನೀವು ಒಂದು ಸೂತ್ರದ ಸಹಾಯದಿಂದ ಆಗಲಿ ಅಥವಾ ಅಪವರ್ತನ ಕ್ರಮದಿಂದ ಆಗಲಿ ಅಥವಾ ವರ್ಗಪೂರ್ಣಗೊಳಿಸೋದ್ರಿಂದ ನೀವು ಯಾವ ಕ್ರಮದಿಂದ ಆದ್ರೂ ಕೂಡ ಇದರ ಮೂಲಗಳನ್ನ ಕಂಡುಹಿಡಿದ್ರೆ ನಿಮ್ಗೆ ಒಂದು ಎಕ್ಸ್ ವ್ಯಾಲ್ಯೂ ಸಿಗ್ತೈತಿ. ಓಕೆ, ನಾನೀಗ ಇಲ್ಲಿ ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ಅಂತಂದ್ರೆ ಅಪವರ್ತನ ಕ್ರಿಯೆಯಿಂದ ಮಾಡ್ಲಿಕ್ಕೆ ಬಯಸ್ತೇನೆ. ನೀವು ಸೂತ್ರದ ಸಹಾಯದಿಂದ ಮಾಡ್ಬೋದು. ಇದೇ ಸಮೀಕರಣ ಸೇಮ್ ಬರ್ತದೆ ಉತ್ತರ, ಬಟ್ ಕ್ರಮ ಮಾತ್ರ ಬೇರೆ. ಇಲ್ಲಿ ನನಗೆ ಗೊತ್ತೈತಿ ಎ ಮತ್ತು ಸಿ ಅನ್ನ ಗುಣಿಸ್ಬೇಕು ಅಂತ. 1 into minus 21 is equal to minus 21. ಓಕೆ, ಈಗ ನಾವು ಅಪವರ್ತನಗಳನ್ನು ಹುಡುಕ್ಬೇಕು. ಹೆಂಗೆ? ಎರಡು ಸಂಖ್ಯೆ ಗುಣಿಸಿದ್ರೆ 21 ಬರ್ಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 4 ಬರ್ಬೇಕು. ಆ ಅಪವರ್ತನಗಳನ್ನು ಕಂಡು ಹಿಡಿದ್ರಿ ಅಂದ್ರೆ
ನಮ್ಗೆ ಪಕ್ಕ ಇಲ್ಲಿ ಈ 4x ಅನ್ನ ಹೊಡಿಬೇಕು ಅಂದ್ರೆ ಸ್ಪ್ಲಿಟ್ ಮಾಡಬೇಕು. ಓಕೆ, ಹಂಗಾರೆ ಇಲ್ಲಿ 21 ಅಪವರ್ತನಗಳನ್ನ ನಾವು ನೋಡ್ಕೊಂತ ಹೋದ್ವಿ ಅಂತಂದ್ರೆ ಮೊದಲ 3, ಆಮೇಲೆ 7, ಮೊದಲ 3 ಮತ್ತು 7 ಇವು 2 ಅಪವರ್ತನಗಳವು. ಹಾಗಾಗಿ 3 ಗುಂಡ್ಲೆ 7 ಇಸ್ ಈಕ್ವಲ್ ಟು 21. ಈಗ ನನಗೆ -4 ಬರ್ಬೇಕಾಗೈತಿ. -4 ಬರ್ಬೇಕಾಗೈತಿ ಅಂದ್ರೆ ಯಾವ ಸಂಖ್ಯೆಗೆ ನಾನು ಮೈನಸ್ ಇಡಬೇಕು? ದೊಡ್ಡ ಸಂಖ್ಯೆಗೆ ಇಡಬೇಕು. ಓಕೆ, 3 - 7 ಇಸ್ ಈಕ್ವಲ್ ಟು -4. ದೇರ್ಫೋರ್ ಇಲ್ಲಿ -7ಗೆ ಮೈನಸ್ ಇಟ್ಟರೆ ಅಂದ್ರೆ ಇಲ್ಲಿ ಇಡಬೇಕು. ಆಟೋಮೆಟಿಕ್ ಆಗಿ ಪ್ಲಸ್ ಇಂಟು ಮೈನಸ್ ಅಂದ್ರೆ -21. ನೋಡ್ರಿ, 21 -21 ಬಂತು. ಅವುಗಳನ್ನ ಕೂಡಿಸಿರ ಅಥವಾ ಕಳೆದ್ರೆ ಒಂದೊಂದು ಕಳೆದ್ರೆ -4 ಬರುತ್ತೆ. ಈಗ ನಾ ಅಪವರ್ತನಗಳನ್ನ ಬರ್ಕೋತೀನಿ. x², 4x ಬದಲಿ ನಾನು 3 ಮತ್ತು 7 -7 ಅಂತ ಬರ್ಕೋತೀನಿ. ಪ್ಲಸ್ 3x - 7x -21 ಇಸ್ ಈಕ್ವಲ್ ಟು 0. ಈಗ ಇವೆರಡು ಗುಂಪು ಮಾಡ್ತೀನಿ. ಇವೆರಡರೊಳಗ x ಕಾಮನ್ ಐತಿ. ಏನು ಉಳಿತು? x ಉಳಿತು. ಪ್ಲಸ್ x ಹೊರಗೆ ತೆಗೆದೇವಿ, ಬರೀ 3 ಉಳಿತು. ಮೊದ್ಲ ಎರಡರೊಳಗ ಮೈನಸ್ ಕಾಮನ್ ಐತಿ, ಮೈನಸ್ ಕಾಮನ್ ತೆಗೆದೇನಿ. ಮತ್ತೆ 7 ಕಾಮನ್ ಐತಿ, ಏನ್ ಉಳಿತು? x ಪ್ಲಸ್ 3 ಉಳಿತು. ಬಹಳಷ್ಟು ಜನ ಕನ್ಫ್ಯೂಷನ್ ಮೈನಸ್ ಐತಲ್ರಿ, ನೀವು ನೋಡಿ ಪ್ಲಸ್ ಹಚ್ಚಿರಿ ಅಂದ್ರೆ ಇವೆರಡರೊಳಗೆ ಕಾಮನ್ ಇರೋ ಮೈನಸ್ ಅನ್ನ ಹೊರಗೆ ತೆಗೆದ್ಬಿಟ್ಟಿದೀನಿ. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತೈತಿ. ದೇರ್ಫೋರ್ ಪ್ಲಸ್ ಇವೆರಡು ಗುಣಿಸಿ ನೋಡ್ರಿ ಮೈನಸ್ ಬರ್ತದೆ. -2 ಪ್ಲಸ್ -7 ಮೂಲ 21. ಹೀಗೆ ಅಪವರ್ತನ ಕ್ರಿಯೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದನ್ನ ಎಚ್ಚರಿಕೆಯಿಂದ ಇಡಬೇಕು. ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳನ್ನ ಒಂದೊಂದು ಗುಂಪು ಮಾಡಿಡ್ಬೇಕು. x - 7 x ಪ್ಲಸ್ 3 ಅಂತ ಈಸ್ ಈಕ್ವಲ್ ಟು 0. ದೇರ್ಫೋರ್ x - 7 ಈಸ್ ಈಕ್ವಲ್ ಟು 0. ಪ್ರತಿಯೊಂದು ಅಪವರ್ತನನ್ನು ಕೂಡ ನಾವು ದ್ವಿಪದವನ್ನ 0ಕ್ಕೆ ಸಮೀಕರಿಸಿದ್ರೆ x ಪ್ಲಸ್ 3 ಈಸ್ ಈಕ್ವಲ್ ಟು 0. Therefore x is equal to 7, x is equal to -3. Therefore ಇವೆರಡು x ನ ಮೂಲಗಳು. ಇದರೊಳಗೆ ನಮಗೆ ಒಂದು ಪಾಸಿಟಿವ್ ಐತಿ, ಒಂದು ನೆಗೆಟಿವ್ ಐತಿ. ವಯಸ್ಸು ನೆಗೆಟಿವ್ ನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಾಸಿಟಿವ್ ವ್ಯಾಲ್ಯೂವನ್ನ x ಬೆಲೆಯನ್ನ ನಾವು ಅದನ್ನ ನಾವು ಪರಿಗಣನೆ ಮಾಡ್ತೀವಿ. Therefore ಇಲ್ಲಿ x ಅಂದ್ರೆ ನಾವು ಮಾಡ್ಕೊಂಡಿವಿ ಏನು? ವ್ಯಕ್ತಿಯ ಈಗಿನ ವಯಸ್ಸು ಎಷ್ಟು ಅಂತ ಹೇಳಲ್ಲ, ಈಗಿನ ವಯಸ್ಸು ಕಂಡಿಡಿ ಅಂತ ಹೇಳಲ್ಲ, ಈಗಿನ ವಯಸ್ಸು x ಅಂತ ತಗೊಂಡಿವಿ. Therefore ಬರಿಬೇಕು ವ್ಯಕ್ತಿಯ ಈಗಿನ ವಯಸ್ಸು 7 ವರ್ಷ. ಇಷ್ಟು ಬರೆದ್ರೆ ನಿಮ್ಮ ಪ್ರಶ್ನೆಗೆ ಪರಿಹಾರ ಕಂಪ್ಲೀಟ್ ಆಗ್ತೈತಿ. ಇದಕ್ಕೆ ಔಟ್ ಆಫ್ 3 ಮಾರ್ಕ್ಸ್ಗಳು ಸಿಗ್ತಾವು, ಸಲೀಸಾಗಿ ಸಿಗ್ತಾವು ಅಂತ. ಓಕೆ ಸ್ನೇಹಿತರೆ, ಈ ಸ್ಟೆಪ್ಗಳನ್ನ ಅನುಸರಿಸಿದ್ರೆ ಸ್ಟೆಪ್ ವೈಸ್ ಮಾರ್ಕ್ಸ್ ಇರ್ತಾವೆ. ಇದಕ್ಕೆ ಈ ಡೇಟಾ ತಗೊಂಡು ಇದನ್ನ ಸಮೀಕರಣ ಮಾಡಿದಾಗ ಇದಕ್ಕೆ ಈ ಡೇಟಾ ತಗೊಂಡು ಇದನ್ನ ಹಚ್ಚಿದ್ರೆ ಅರ್ಧ ಮಾರ್ಕ್ಸು, ಈ ಸಮೀಕರಿಸಿದ್ರೆ ಇದಕ್ಕೊಂದು ಅರ್ಧ ಮಾರ್ಕ್ಸು, ಇಲ್ಲಿ ಅಪವರ್ತನಗಳನ್ನು ಮಾಡಿದ್ರೆ ಇದಕ್ಕೆ 1 ಮಾರ್ಕ್ಸು, ಲಾಸ್ಟ್ ಇದಕ್ಕೆ ಅರ್ಧ ಮಾರ್ಕ್ಸು. ಹೀಗೆ ಸ್ಪ್ಲಿಟ್ ಆಗಿರ್ತೈತಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಒಳಗೆ. ಅದನ್ನು ಗಣನೆಗೆ ತೆಗೆದುಕೊಂಡು ಸ್ಟೆಪ್ ಅನ್ನ ಯಾವುದು ಕೂಡ ಸ್ಕಿಪ್ ಮಾಡಬಾರ್ದು. ಓಕೆ ಸ್ನೇಹಿತರೆ, ಹಂಗಾರೆ ಮುಂದಿನ ಒಂದು ಪ್ರಶ್ನೆಯನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.